ದಿಂದ ಕೂಡ ಕರೆದಿದ್ದಾರೆ. ಮತ್ತೆ ಇನ್ನೊಂದು ಐಡೆಂಟಿಟಿ, ಅಹಂ ಅಂತೇಳಿ. ಈ ಮೂರು ರೀತಿಯಾಗಿ ಇರುವಂತಹ ಆತ್ಮನಿಗೆ ಮತ್ತು ಈ ವಿಜ್ಞಾನಮಯ ಕೋಶಕ್ಕೆ ಇರತಕ್ಕಂತಹ ಒಂದು ಭಿನ್ನತ್ವವನ್ನು ತೋರಿಸಿ ಈ ಒಂದು ವಿಜ್ಞಾನಮಯ ಕೋಶ ಅಂತಂದ್ರೆ ಒಂದು ಲೇಯರ್ ಅಂತ, ಆತ್ಮನಿಗೆ ಅಂಟಿಕೊಂಡಿರ್ತಕ್ಕಂತಹ ಅತ್ಯಂತ ಸಮೀಪದಲ್ಲಿರ್ತಕ್ಕಂತಹ ಲೇಯರು. ಸೊ ಈ ಉಳಿದ ಲೇಯರ್ ಅದೇವಲ್ವಾ, ಅವು ನಾವು ಸುಲಭವಾಗಿ ಬಿಡಿಸಬಹುದು, ಯಾಕಂದ್ರೆ ಅವು ನಮ್ಮ ಅನುಭವಕ್ಕೆ ಬರ್ತವ. ಆದರೆ ಈ ಲೇಯರು ಇದು ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥದ್ದು. ಮತ್ತೆ ಅದು ಆತ್ಮ ಯಾವುದು ಮತ್ತೆ ಜೀವ ಯಾವುದು ಈ ಎರಡು ನಮಗೆ ಗೊತ್ತೇ ಆಗೋದಿಲ್ಲ. ಯಾರಿಗೆ ಅಂತಂದ್ರೆ ಯಾರು ಆತ್ಮಜ್ಞಾನ ಆಗಿದೆಯೋ ಅವ್ರನ್ನ ಬಿಟ್ರೆ ಉಳಿದ ಎಲ್ಲರಿಗೂ ಕೂಡ ಇದು ಅದೃಶ್ಯ ಗೂಢವಾಗಿರ್ತಕ್ಕಂಥದ್ದು. ಈ ಒಂದು ದರ್ಶನಕಾರರಲ್ಲಿ ಕೂಡ ಈ ಜೀವತ್ವವನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಕ್ಕಂತಹ ಫಿಲಾಸಫಿಗಳು ಕೂಡ ಸ್ಟ್ರಾಂಗ್ ಆಗಿದ್ದಾವೆ. ಮತ್ತೆ ಶರೀರ ಇರೋ ತನಕನೂ ಕೂಡ ಅಂದ್ರೆ ನನ್ನ ಜೀವನ ಇರೋ ತನಕನೂ ಕೂಡ ನಾವೆಲ್ಲರೂ ಕೂಡ ಈ ವಿಜ್ಞಾನಮಯ ಕೋಶದ ಅಭಿಮಾನದಿಂದನೇ ನಾವೆಲ್ಲರೂ ಕೂಡ ಮಾತನಾಡತಕ್ಕಂಥದ್ದು, ಎಲ್ಲ ವ್ಯವಹಾರ ಮಾಡತಕ್ಕಂಥದ್ದು. ಆದರೂ ಇದನ್ನ ಕ್ರಾಸ್ ಮಾಡಿ ಇದನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಮನುಷ್ಯನಿಗಿರ್ತಕ್ಕಂತಹ ದುಃಖ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು ಈ ವೇದಾಂತದ ಪರಮ ಸಿದ್ಧಾಂತ. ಆ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ, ಸುಖಕ್ಕೆ ಕಾರಣವಾಗಿರ್ತಕ್ಕಂತಹ ಈ ಮನಸ್ಸು ಮತ್ತು ಬುದ್ಧಿಗಳ ಅನೇಕ ಆಯಾಮಗಳನ್ನ ಅನೇಕ ರೀತಿಯಾಗಿ ನಮಗೆ ದೀರ್ಘವಾಗಿ ಪರಿಚಯಿಸುತ್ತಾ ಬಂದು ಈಗ ಕೊನೆಗೆ ನಮಗೆ ಈ 203 ಶ್ಲೋಕದಲ್ಲಿ ಇದರ ಒಂದು ಏನು ಒಂದು ಸಂಘ ಏರ್ಪಟ್ಟದ, ಆತ್ಮನಿಗೆ ಮತ್ತು ಜೀವನಿಗೆ ಇರ್ತಕ್ಕಂತಹ ಒಂದು ಅನ್ಯೋನ್ಯ ಸಂಬಂಧ ಏನು ಏರ್ಪಟ್ಟದ, ಈ ಅನ್ಯೋನ್ಯ ಸಂಬಂಧವನ್ನ ಸಮ್ಯಕ್ ಜ್ಞಾನ ಅಂತ ಕರೆದ್ರು ಅವರು. ಸಮ್ಯಕ್ ಜ್ಞಾನ ಅಂತಕ್ಕಂತಹದ್ದು ಇನ್ನು ಬಹಳ ಡೀಪ್ ಆಗಿ ನಾವು ವಿಚಾರ ಮಾಡಬೇಕು. ಈಗ ಒಂದಿಷ್ಟು ವಿಚಾರ ಮಾಡಿದ್ವಿ. ಸಮ್ಯಕ್ ಜ್ಞಾನ ಅಂತಂದ್ರೆ, ಸಮ್ಯಕ್ ಜ್ಞಾನ ಅಂತಕ್ಕಂಥದ್ದು ಯಾವುದು ಸತ್ಯ ಮತ್ತು ಯಾವುದು ಮಿಥ್ಯೆ ಅಂತಕ್ಕಂಥದ್ದು ಆ ಒಂದು ದೃಷ್ಟಿಕೋನದಿಂದ ಶಾಸ್ತ್ರ ಮತ್ತು ಅನುಭಾವಿಗಳ ಅನುಭವದಿಂದ ಇದನ್ನ ತುಲನಾತ್ಮಕ ಮಾಡಬೇಕು. ತುಲನಾತ್ಮಕದಿಂದ ನಮಗೆ ಈ ಸಮ್ಯಕ್ ಜ್ಞಾನ ಬರ್ತದ. ಈ ಸಮ್ಯಕ್ ಜ್ಞಾನ ಬಂದಾಗ ಅವಾಗ ಆತ್ಮನಿಗೆ ಮತ್ತು ಜೀವನಿಗೆ ಇರತಕ್ಕಂತಹ ಏನೊಂದು ಭಿನ್ನತ್ವ ಇದೆ, ಆ ಭಿನ್ನತ್ವ ಹೊರಟೋಗುತ್ತೆ. ಆ ಭಿನ್ನತ್ವ ಹೊರಟು ಹೋದಾಗ ಅವಾಗ ಶಂಕರರು ಈ 204 ಶ್ಲೋಕದಲ್ಲಿ ವರ್ಣನೆ ಮಾಡಿರ್ತಕ್ಕಂತಹದ್ದು ಜಲಂ ಪಂಕವತ್ ಅತ್ಯಂತಂ ಪಂಕಪಾಯೇ ಜಲಂ ಸ್ಫುಟಂ ಅಂತ. ಹೀಗೆ ಕೆಸರಿನಿಂದ ತುಂಬಿಕೊಂಡಿರ್ತಕ್ಕಂತಹ ನೀರು ಆ ಕೆಸರಿನ ಕಾರಣದಿಂದ ಸ್ವಚ್ಛವಾಗಿ ಇರೋದಿಲ್ವೋ, ಅಂದ್ರೆ ನೀರು ಕಾಣೋದಿಲ್ಲ ಸ್ಪಷ್ಟವಾಗಿ. ಆದರೆ ಯಾವಾಗ ಪಂಕಪಾಯೇ ಸ್ಫುಟಂ ಜಲ, ಯಾವಾಗ ಆ ಕೆಸರು ಹೊರಟೋಗುತ್ತೆ ಆಗ ಜಲ ಅತ್ಯಂತ ಸ್ಫುಟವಾಗಿರ್ತಕ್ಕಂಥದ್ದು ಗೋಚರವಾಗುತ್ತೆ.
ಅದೇ ರೀತಿಯಾಗಿ ಯಥಾ ಭಾತಿ ತಥಾ ಆತ್ಮ ಅಪಿ ದೋಷ ಅಭಾವೇ ಸ್ಫುಟತ್ ಪ್ರಭಃ ಅಂತ ಹೇಳಿದ್ರು ಅವರು. ಅದೇ ರೀತಿಯಾಗಿ ಜಲ ಅಂತಕ್ಕಂಥದ್ದು ಆತ್ಮ, ಕೆಸರು ಅಂತಕ್ಕಂಥದ್ದು ಈ ಕಾರಣ ಶರೀರ, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ಯಾವಾಗ ಈ ಕೆಸರು ಅಂದ್ರೆ ಈ ಜ್ಞಾನದಿಂದ ಯಾವಾಗ ಜೀವಭಾವ ಹೊರಟೋಗುತ್ತೆ, ಆಗ ಅಲ್ಲಿ ಹೆಂಗ ಆ ಕೆಸರು ಹೋದ್ಮೇಲೆ ನೀರು ಸ್ವಚ್ಛವಾಗಿ ನಾವು ಮುಖ ನೋಡಿದ್ವಿ ಅಂದ್ರೆ ಹೆಂಗ ನಮ್ಮ ಮುಖ ಪ್ರತಿಬಿಂಬ ಆಗುತ್ತೆ, ಆ ರೀತಿಯಾಗಿ ಆತ್ಮ ನಮ್ಮ ಒಳಗಡೆ ಯಾವ ಕಲ್ಮಶಗಳಿಲ್ಲದೆ, ಯಾವ ದೋಷಗಳಿಲ್ಲದೆ, ಯಾವ ಪರಿಮಿತಿ ಇಲ್ಲದೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ನಿಬಂಧನೆಗಳಿಲ್ಲದೆ ಸ್ವಚ್ಛವಾಗಿ ಯಾರ ಹೃದಯದಲ್ಲಿ ಆ ಆತ್ಮ ಎಲ್ಲ ದೋಷಗಳನ್ನ ಕಳೆದು ಬೆಳಗುತ್ತೋ ಅವನನ್ನ ನಾವು ಬ್ರಹ್ಮಜ್ಞಾನಿ ಅಂತ ಕರಿತೀವಿ. ಆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವನು ಈ ಲೋಕದ ಯಾವುದೇ ರೀತಿಯಾಗಿರ್ತಕ್ಕಂತಹ ಏಷಣಗಳಿಗೆ ಅವನು ಒಳಗಾಗದವನು, ಎಲ್ಲಾ ಏಷಣಗಳನ್ನ ದಾಟಿರ್ತಕ್ಕಂಥವನು, ಎಲ್ಲಾ ಬಂಧನಗಳಿಂದ ದಾಟಿರ್ತಕ್ಕಂಥವನು, ಎಲ್ಲ ದ್ವಂದ್ವಗಳಿಂದ ದಾಟಿರ್ತಕ್ಕಂಥವನು. ಸೊ ಅದನ್ನ ಬೇರೆ ಬೇರೆ ರೀತಿಯಾಗಿ ಈ ಘಟಚಕ್ರಗಳಲ್ಲಿ ಆ ಅಭ್ಯಾಸಿ ಅಂದ್ರೆ ಪ್ರಯತ್ನವಾದಿ ಈ ಒಂದೊಂದೇ ಘಟಗಳನ್ನ ಅವನು ಅತಿಕ್ರಮಿಸುತ್ತಾ ಆ ಸಹಸ್ರಾರಕ್ಕೆ ಬರ್ತಾನೆ. ಸಹಸ್ರಾರಕ್ಕೆ ಬಂದಾಗ ಅಲ್ಲಿ ಸಹಸ್ರ ದಳಗಳಿಂದ ಅರಳಿರುವಂತಹ ಆ ಕಮಲವನ್ನ ನೋಡ್ತಾನೆ ಅಂತ. ಕಮಲವನ್ನ ನೋಡ್ತಾನೆ ಅಂತಕ್ಕಂಥದ್ರ ಅರ್ಥ ಅಂದ್ರೆ ತಾನೇ ಕಮಲ ಅಂತ ತಿಳಿತಾನೆ ಅಂತ. ಇದು ವಿವೇಕ ಚೂಡಾಮಣಿಯ ಮುಖ್ಯ ಉದ್ದೇಶ. ಸೊ ಯಾವುದನ್ನ ನಾವು ಅತ್ಯಂತ ಸ್ಫುಟವಾಗಿರ್ತಕ್ಕಂಥ ಜಲ ಅಂತ ಕರಿತೀವಿ, ಯಾವುದು ಸಹಸ್ರ ದಳಗಳಿಂದ ತುಂಬಿರ್ತಕ್ಕಂತಹ ಕಮಲ ಅಂತ ಕರಿತೀವಿ, ಇನ್ನು ಯಾವುದನ್ನ ನಾವು ಆತ್ಯಂತಿಕವಾಗಿರ್ತಕ್ಕಂತಹ ಆನಂದ ಸ್ವರೂಪ ಅಂತ ಕರಿತೀವಿ, ಯಾವುದನ್ನ ನಾವು ನಿರ್ಭಯ ಅಂತ ಕರಿತೀವಿ. ಅಂತಹ ಆತ್ಮನ ಒಂದು ಸ್ವಲ್ಪವಾಗಿ ನಾವು ಅದನ್ನ ಅರ್ಥೈಸ್ಕೊಳ್ತಾ ಹೋಗ್ಬೇಕು. ಅರ್ಥೈಸ್ಕೊಳ್ತಾ ಅದರ ಸಂಸ್ಕಾರ ನಮಗೆ ಹೆಚ್ಚು ಜೀವನದಲ್ಲಿ ಆಗ್ತಾ, ಆಗ ನಾವು ಒಂದೊಂದೇ ಜನ್ಮದಲ್ಲಿ ಒಂದೊಂದು ಹೆಜ್ಜೆಯನ್ನ ಇಡ್ಲಿಕ್ಕೆ ಸಾಧ್ಯತೆ ಆಗತ್ತೆ. ಸೊ ಹಾಗಾಗಿ ಈ ಆಧ್ಯಾತ್ಮಿಕ ಪ್ರಯಾಣ ಇದು ಜನ್ಮಾಂತರ ಪ್ರಯಾಣ. ಇದನ್ನ ನಾನು ಹೇಳ್ತಾ ಇಲ್ಲ, ಗೀತೆ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ ಅಂತ. ಸೊ ಹಾಗಾಗಿ ಇಲ್ಲ ಯಾರು ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಈ ಆತ್ಮನ ಬಗ್ಗೆ ಕೆಲಸ ಮಾಡಿದ್ದಾರೋ, ಚಿಂತನೆ ಮಾಡಿದ್ದಾರೋ, ಅವರಿಗೆ ಹೆಚ್ಚು ಜನ್ಮ ಕೂಡ ಬೇಕಾಗಿರಬಹುದು. ಈ ಜನ್ಮದಲ್ಲೇನೆ ಅವರು ಆ ಸ್ಥಿತಿಯನ್ನು ಮುಟ್ಟಬಹುದು. ಇಲ್ಲ ಅನೇಕ ಜನ್ಮಗಳಾದ್ಮೇಲೆನೆ ಬರುತ್ತೆ ಅಂತ ಅರ್ಥ ಅಲ್ಲ. ಅದರ ಅರ್ಥ ಏನಂತಂದ್ರೆ ಈಗ ಬಿಗಿನರ್ಸ್ಗೆ ನಾನು ಹೇಳ್ತಕ್ಕಂಥದ್ದು, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಈಗ ಇದರ ಹೆಜ್ಜೆ ಶುರು ಮಾಡಿದ್ವಿ ಅಂತಂದ್ರೆ, ಸೊ ಹೆಂಗ ಇವತ್ತು ಮಗು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತದೆ ಅಂತಂದ್ರೆ ಮುಂದೆ ಡಿಗ್ರಿ ಕಂಪ್ಲೀಟ್ ಮಾಡ್ತದೆ ಅಂತಕ್ಕಂಥದ್ದು ಹೆಂಗ ಕಾಣಿಸ್ತದೆ ಸ್ಪಷ್ಟವಾಗಿ. ಹಾಗೆ ಇವತ್ತೊಂದು ಹೆಜ್ಜೆ ಇಟ್ಟಾಗ, ಈ ಜನ್ಮದಲ್ಲಿ ಒಂದು ಹೆಜ್ಜೆ ಇಟ್ಟು ಒಂದು ದೃಢವಾಗಿರ್ತಕ್ಕಂತಹ ನಿರ್ಧಾರವನ್ನ ಈ ಸಂಸಾರದ ಜೊತೆಗೆ ತಗೊಂಡಿವಂತಂದ್ರೆ, ಅಂತಹ ಒಂದು ನಿರ್ಧಾರ ಪುನಃ ನಮಗೆ ಮತ್ತಷ್ಟು ಎಷ್ಟು ಶಕ್ತಿಯುತವಾಗಿ ನಮ್ಮ
ಜೀವನದ ಹೆಂಗ ನಾವು ಹುಟ್ಟಿದ ತಕ್ಷಣಕ್ಕೆ ದೊಡ್ಡವರಾಗ್ತಾ ಆಗುತ್ತೆ, ಹೆಂಗ ಸಂಸಾರ ನಮ್ಮ ಸ್ವಭಾವ ಆಗುತ್ತೋ ಹಾಗೆ ಯಾರು ಈ ಸತ್ಸಂಗವನ್ನ ಕೇಳ್ತಾರೆ ಅವ್ರಿಗೆ ಜೀವನದಲ್ಲಿ ಅಧ್ಯಾತ್ಮ ಅಂತಕ್ಕಂಥದ್ದು ಜೀವನ ಆಗತ್ತೆ. ಅವ್ರಿಗಿನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ. ಅಧ್ಯಾತ್ಮ ಒಂದೇ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸೊ ಅಷ್ಟು ಎತ್ತರಕ್ಕೆ ನಾವು ಬೆಳೆದೇ ಇದ್ರೂ ಕೂಡ ಈ ನಮ್ಮ ನಿತ್ಯ ಜೀವನ ಅಂದ್ರೆ ಸಾಮಾನ್ಯವಾದ ಜೀವನದ ನಿರ್ವಹಣೆ ಅಥವಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ನಾವು ಇದನ್ನ ತಿಳಿತಾ ಹೋದ್ವಿ ಅಂತಂದ್ರೆ ಹೆಚ್ಚು ಹೆಚ್ಚು ಪ್ರಗತಿಯನ್ನ ಪಡ್ತೀವಿ. ಆ ಕಾರಣದಿಂದ ಕೇಳುವಾಗ್ಲೇ ನಮಗೆ ಇದರದ್ದು ಒಂದಿಷ್ಟು ಗೋಚರ ಆಗತ್ತೆ. ಗೋಚರ ಆದ ತಕ್ಷಣಕ್ಕೆ ನಾವು ಆತ್ಮಜ್ಞಾನಿಗಳಾಗಲ್ಲ. ನಾನು ಒಬ್ಬ ಸಾಧಕರನ್ನ ನಿಮಿತ್ತ ಮಾಡಿಕೊಂಡು ಮಾತಾಡ್ತೀನಿ. ಸೊ ಹಂತ ಹಂತವಾಗಿ ಇದಾಗ್ತಕ್ಕಂತಹ ಪ್ರಕ್ರಿಯೆ ಅಂತ ತಿಳಿಸಕ್ಕೋಸ್ಕರ ಸಲುವಾಗಿ ಮತ್ತೆ 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 ಶಂಕರರು ಬೇರೆ 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 ರೀತಿಯಾಗಿ ಮತ್ತೆ ಪುನಃ ತಿಳಿಸ್ತಕ್ಕಂಥದ್ದು. ಸೊ ಅವರಿಗೆ ಅಂದ್ರೆ ಅದು ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಈ ಅಜ್ಞಾನ ಅಂತಕ್ಕಂಥದ್ದು, ಆ ಅಜ್ಞಾನಕ್ಕೆ ಇನ್ನೊಂದು ಹೆಸರು ಯಾವುದನ್ನ ನಾವು ಮಾಯೆ ಅಂತ ಕರಿತೀವಿ. ಆ ಮಾಯೆ ಅಂತಕ್ಕಂಥದ್ದು ಎಷ್ಟು ಬಲಿಷ್ಠವಾಗಿರ್ತಕ್ಕಂಥದ್ದು, ಅದನ್ನ ಕ್ರಾಸ್ ಮಾಡ್ಲಿಕ್ಕೆ ಎಷ್ಟು ಶಕ್ತಿ ಬೇಕು. ಹಾಗಾಗಿ ಆ ಶಕ್ತಿಯನ್ನ, ಜ್ಞಾನ ಶಕ್ತಿಯನ್ನ ತುಂಬುವಂತಹ ಕಾರ್ಯವನ್ನ ನಮಗೆ ಇಲ್ಲಿ ಶಂಕರರು ಸೊ ಪುನಃ 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 ಮಾಡ್ತಾ ಇದ್ದಾರೆ. ಶ್ಲೋಕ ನಂಬರ್ 205. ಅಸನ್ನಿವೃತ್ತಂ ತು ಸದಾತ್ಮನಃ ಸ್ಫುಟಂ ಪ್ರತೀತಿರೇತಸ್ಯ ಭವೇತ್ ಪ್ರತೀಚಃ ತತೋ ನಿರಾಸಕರಣೀಯ ಏವ ಸದಾತ್ಮನಃ ಸ್ವಾದ್ವಹಮಾದಿವಸ್ತುನಃ. ಅಸನ್ನಿವೃತ್ತಂ ತು ಸದಾತ್ಮನಃ ಸ್ಫುಟಂ ಪ್ರತೀತಿರೇತಸ್ಯ ಭವೇತ್ ಪ್ರತೀಚಃ ತತೋ ನಿರಾಸಕರಣೀಯ ಏವ ಸದಾತ್ಮನಃ ಸ್ವಾದ್ವಹಮಾದಿವಸ್ತುನಃ. ಈ ಶ್ಲೋಕದಲ್ಲಿ ಈ ವಿಜ್ಞಾನಮಯ ಕೋಶವನ್ನ ಶಂಕರರು ಅಹಂಕಾರ, ಅಹಂ ಅಂತಕ್ಕಂಥದ್ದು, ಈ ಸದಾತ್ಮನಃ ಸ್ವಾದ್ ಅಹಂ, ಅಹಮಾದಿ ಅಂದ್ರೆ ಅಹಂ ಜೊತೆಗಿರ್ತಕ್ಕಂತಹ ಬುದ್ಧಿ, ಅಹಂ ಜೊತೆಗಿರ್ತಕ್ಕಂತಹ ಮನಸ್ಸು, ಇಂದ್ರಿಯ, ದೇಹ ಇವೆಲ್ಲವೂ ಕೂಡ ಅಸತ್ ವಸ್ತುಗಳು ಅಂತ. ಅಸದ್ರೂಪವಾಗಿರ್ತಕ್ಕಂತಹ ವಸ್ತುಗಳು, ಇವು ಆತ್ಮ ವಸ್ತುಗಳಲ್ಲ. ಸೊ ಈ ಅಸತ್ತಾಗಿರ್ತಕ್ಕಂತಹದ್ದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಸತ್ತಿನಿಂದ ಇದನ್ನ ಬಿಡಿಸ್ಬೇಕು. ಅಸನ್ನಿವೃತ್ತವತು ಸದಾತ್ಮನ ಸ್ಫುಟಂ, ಹೆಂಗ ಜಲದಿಂದ ಪಂಕಜದ ಪಂಕವನ್ನ ಬಿಡಿಸ್ತು ಅದೇ ರೀತಿಯಾಗಿ ಈ ಆತ್ಮನಿಗೆ ಅಂಟಿಕೊಂಡಿರ್ತಕ್ಕಂತಹ ಈ ಅನಾತ್ಮವನ್ನ ಬಿಡಿಸ್ಬೇಕು. ಆಗ ಏನಾಗುತ್ತೆ ಅಂತಂದ್ರೆ ಪ್ರತೀತಿ ಏತಸ್ಯ ಭವೇತ್ ಪ್ರತೀಚಃ. ಅವಾಗ ಆ ನಿಜವಾಗಿರ್ತಕ್ಕಂತಹ ಆ ನಮ್ಮ ಜ್ಞಾನದ ತಿಳುವಳಿಕೆ ಅವಾಗ ಉತ್ಪತ್ತಿ ಆಗುತ್ತೆ. ಈಗ ಈ ಪಾಠ ಕೇಳುವಾಗ ಈ ಸತ್ಸಂಗದ ಒಂದು ಕಾರಣದಿಂದ ಈಗ ಹೆಂಗ ನೀವು ಒಂದು ಬೆಲೆ ಬಾಳತಕ್ಕಂತಹ ವಸ್ತು ಇದರಲ್ಲಿ ಯಾವುದು ಒಂದು ಮಣ್ಣಿನಲ್ಲಿ ಮುಚ್ಕೊಂಡಿರ್ತದೆ. ಮಣ್ಣಲ್ಲಿ ಮುಚ್ಚಿಕೊಂಡಾಗ
ಮೇಲಿಂದ ನೀರು ಮಳೆ ಬೀಳಕ್ ಶುರುವಾಯ್ತು ಅಂತಂದ್ರೆ ಆ ಮಳೆ ಹನಿ ಏನ್ ಮಾಡುತ್ತೆ ಅಂತಂದ್ರೆ ಆ ಮಣ್ಣನ್ನ ಪಕ್ಕಕ್ಕೆ ಸರಿಸ್ತದ. ಯಾಕಂದ್ರೆ ಅದ್ರದ್ದು ಗುಣ ಅದು. ಪಕ್ಕಕ್ಕೆ ಸರಿಸಿದಾಗ ಯಾವಾಗ ಹನಿ ಬಿದ್ದಾಗ ಆ ಹನಿಯ ದೆಸೆಯಿಂದ ಅಲ್ಲಿರ್ತಕ್ಕಂತಹ ಮಣ್ಣು ಆ ಬೆಲೆ ಬಾಳುವ ವಸ್ತುವಿನಕ್ಕಿಂತ ಬಿಡುಗಡೆಯನ್ನ ಪಡಿತದೆ. ಆಗ ಆ ಬೆಲೆ ಬಾಳ್ತಕ್ಕಂತಹ ವಸ್ತು ಗೋಚರ ಆಗ್ತದೆ. ಮತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದೇ ಮಳೆ ಬರ್ತೇನೆ ಆಗುತ್ತೆ. ಮತ್ತೆ ಪಕ್ಕದ ಕೊನೆಗೆ ಮತ್ತೆ ಅದ್ರ ಸುತ್ತ ಇರ್ತಕ್ಕಂಥದ್ದು ಮತ್ತೆ ಕರಗಿ ಮತ್ತೆ ಏನಾಗುತ್ತೆ, ಅದು ಆ ಸದ್ವಸ್ತು, ಆ ಬೆಲೆ ಬಾಳ್ತಕ್ಕಂಥ ವಸ್ತು ಮತ್ತೆ ಮಣ್ಣಿನಿಂದ ಮುಚ್ಕೊಂಡ್ಬಿಡ್ತದೆ. ಸೇಮ್ ಅದೇ ರೀತಿ ಈ ಶಾಸ್ತ್ರವನ್ನ ಕೇಳುವಾಗ ನಮ್ಮ ಒಳಗಡೆ ಇರ್ತಕ್ಕಂತಹ ಪರಿಶುದ್ಧವಾಗಿರ್ತಕ್ಕಂತಹ ಏನು ಸ್ವರೂಪ ಇದೆಯೋ ಆ ಸ್ವರೂಪ ಹೆಂಗ ಆ ಸ್ವಾತಿ ಮಳೆ ಬರುವಾಗ ಹೇಗ ಒಂದು ಹನಿ ಬಿದ್ದುಬಿಟ್ರೆ ಅದು ಕಪ್ಪೆ ಚಿಪ್ಪು ಹೆಂಗ ಮುತ್ತಾಗುತ್ತೋ, ಆ ಹನಿಗೋಸ್ಕರ ಕಾಯ್ತಿದ್ವು, ಹಾಗೆ ಈ ಶ್ರವಣ ಅಂತಕ್ಕಂಥದ್ದು ಸ್ವಾತಿ ಮಳೆ ಇದ್ದ ಹಾಗೆ. ಇದು ಶಾಸ್ತ್ರದ ತರ ನಿರಂತರವಾಗಿ ಇದು ಈ ಪ್ರವಚನದ ಮೂಲಕ ಸುರಿತ ಹೋದಾಗ ಆಗ ಈ ಎಲ್ಲ ಇಂದ್ರಿಯ ಮತ್ತು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದೆಲ್ಲವೂ ಕೂಡ ಈ ಶ್ರವಣದ ಹನಿಗೆ ಏನಾಗತ್ತಂತಂದ್ರೆ ಅದು ನಿಲ್ಲಕ್ ಸಾಧ್ಯ ಇಲ್ಲ. ಅದು ಎಷ್ಟೇ ಗಟ್ಟಿಯಾಗಿದ್ರು ಕೂಡ, ಆತ್ಮನನ್ನ ಮುಚ್ಚುವಂತಹ ಎಷ್ಟೇ ಶಕ್ತಿ ಇದ್ರು ಕೂಡ, ಆದ್ರೆ ಈ ಶ್ರವಣದಕ್ಕೆ ಎದುರಿಗೆ ನಿಲ್ಲಕ್ ತಾಕತ್ತಿಲ್ಲ ಅದಕ್ಕ. ಅದೇನ್ ಮಾಡುತ್ತೆ ಅಂತಂದ್ರೆ ಈ ಕ್ಷಣದಾಗ ಹಂಗ ಪಕ್ಕಕ್ಕೆ ಜರಿತದೆ. ಅದು ಪಕ್ಕಕ್ಕೆ ಜರಿದಾಗ ಆಗ ನಮ್ಮ ನಿಜವಾದ ಆ ರಿಯಲ್ ಆನಂದ ಏನಿದೆಯೋ ಅದು ನಮಗೆ ಸ್ಫುರಣೆ ಆಗತ್ತ. ಆ ಸ್ಫುರಣೆ ಆಗೋದ್ರಿಂದನೇ ಈ ಸತ್ಸಂಗದ ಕಡೆಗೆ ಒಲವು ಬರೋದು. ಇಲ್ಲ ಅಂತಂದ್ರೆ ಸತ್ಸಂಗದ ಕಡೆಗೆ ಒಲವು ಬರಂಗಿಲ್ಲ. ಈಗ ನಾವು ಕೆಲವೊಮ್ಮೆ ನೋಡ್ತೀವಲ್ವಾ, 1-2 ಕ್ಲಾಸ್ 3 ಕ್ಲಾಸ್ ಬರ್ತಾರ, ಡ್ರಾಪ್ ಔಟ್ ಆಗಿಬಿಡ್ತಾರ. ಯಾಕೆ ಡ್ರಾಪ್ ಔಟ್ ಆಗ್ತದೆ ಅಂತಂದ್ರೆ ಅದು ಒಳಗಡೆಗೆ ಅದು ಸ್ಫುರಣೆ ಆಗೋದಿಲ್ಲ. ಶ್ರವಣಕ್ಕೆ ಮತ್ತು ಸ್ವರೂಪಕ್ಕೆ ಲಿಂಕ್ ಆಗೋದಿಲ್ಲ, ಆನಂದ ಆಗೋದಿಲ್ಲ. ಯಾವಾಗ ಆನಂದ ಆಗಲ್ವೋ ಆಗ ನಿಮಗೊಂದು 5 ನಿಮಿಷ ಕೂಡ ಕೇಳಕ್ಕಾಗಲ್ಲ. ಇದು ಒಂದು ಕ್ಯಾಟಗರಿ ಜನ. ಅಂದ್ರೆ ಯಾರೋ ಇಲ್ಲಿ ಒಂದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಅರ್ಥ ಹೊಡಿಬೇಕು ನಾವು. ಈಗ ನಾವು ಪಾಠ ಮಾಡ್ತಾ ಇದ್ದೀವಿ, ನಮ್ಮ ಕ್ಲಾಸಿಗೆ ಬರೋರು ಹೊರಗಡೆ ಹೋಗೋರು ಅಂತ ಹಂಗ ಅರ್ಥ ಮಾಡಬಾರ್ದು. ಅದು ಬಹಳ ತಪ್ಪಾಗತ್ತೆ. ಅದು ಶ್ರವಣ ಅಂತಕ್ಕಂಥದ್ದು ಯಾರೆಲ್ಲ ಪಾಠ ಮಾಡ್ತಾರೋ ಶಾಸ್ತ್ರದಿಂದ ಅವರೆಲ್ಲರೂ ಕೂಡ ಶ್ರವಣ ಅಂದ್ರೆ ಪಾಠ ಹೇಳ್ತಕ್ಕಂತಹ ಗುರುಗಳು. ಈ ಪಾಠ ಕೇಳುವಾಗ ಒಮ್ಮೊಮ್ಮೆ ಹೇಳುವಂತಹ ವಿಧಾನಗಳು ಎಲ್ಲರಿಗೆ ಅಪ್ಲೈ ಆಗತ್ತೆ, ಎಲ್ಲರಿಗೆ ರೀಚ್ ಆಗತ್ತೆ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಬಿಕಾಸ್ ಆಫ್ ಈಗ ನಾನು ಕೂಡ ಒಂದು ಪಾಠ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ನನ್ನ ಸ್ವಭಾವದಿಂದ ಮಾಡ್ತೀನಿ. ಅಂದ್ರೆ ನನ್ನದೇ ಆಗಿರ್ತಕ್ಕಂಥದ್ದೊಂದು ಸ್ವಭಾವ ಇರ್ತದೆ. ಹಾಗೆ ಪ್ರತಿಯೊಬ್ಬರು ಯಾರೆಲ್ಲ ಪಾಠ ಮಾಡ್ತಾರೆ ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಸ್ವಭಾವ ಇರುತ್ತೆ. ಪಾಠ ಮಾಡುವವರ ಸ್ವಭಾವ ಮತ್ತು ಕೇಳುವವರ ಸ್ವಭಾವ ಎರಡು ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆದಾಗ ಅವಾಗ ಅದು ಲಿಂಕ್ ಆಗತ್ತೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಪಾಠ ಮಾಡುವವರ ಸ್ವಭಾವ ಮತ್ತೆ ಕೇಳುವವರ ಸ್ವಭಾವ ಮ್ಯಾಚ್ ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಇನ್ನೊಂದು ಕಡೆ ಹೋಗುತ್ತೆ. ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಶ್ರವಣದಿಂದ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಸೊ ಇನ್ನೊಂದು ರೀತಿಯಿಂದ ಲಿಂಕ್ ಆಗದು.
ಹಾಗಾಗಿ ಒಂದು ಸೀಮಿತವಾದ ಅರ್ಥದಲ್ಲಿ ಅದನ್ನು ತಗೋಬಾರದು, ವಿಶಾಲವಾಗಿರ್ತಕ್ಕಂಥ ಅರ್ಥದಲ್ಲಿ ತಗೋಬೇಕು. ಮೊನ್ನೆ ನಾವು ಪಾಠ ಮಾಡುವಾಗ ಇಲ್ಲಿ ನಮ್ಮ ಒಬ್ಬರು ಲೆಕ್ಚರ್ ಇದ್ದಾರೆ ರಾಜಶೇಖರ್ ಅಂತ ಹೇಳಿ, ಅವರು ಬ್ರಾಹ್ಮಣ ಅಂತಂದ್ರೆ ಏನು ಅಂತೇಳಿ ಒಂದು ಸಬ್ಜೆಕ್ಟ್ ಬಂದಾಗ ಅವಾಗ ಅವ್ರು ಭಾರಿ ಚೆನ್ನಾಗಿ ಹೇಳಿದ್ರು. ನಮ್ಮ ಒಳಗಡೆಗೆ ಈ ಆತ್ಮನ್ನ ತಿಳ್ಕೊಳ್ತಕ್ಕಂತಹದ್ದು ಏನು ಒಂದು ಒಂದು ಆಸಕ್ತಿ ಇದೆ ನೋಡಿ, ಜಿಜ್ಞಾಸೆ, ಅದು ಬ್ರಾಹ್ಮಣ. ಅದನ್ನ ನಾವು ಅದನ್ನ ಕೊಲ್ಬಾರದು ನಾವು ಅಂತ ಹೇಳ್ತಾ ಇದ್ರು. ಅದನ್ನ ಕೊಂದು ಹಾಕಿದೀವಿ ಅಂತಂದ್ರೆ ಒಬ್ಬ ಬ್ರಾಹ್ಮಣನ ಕೊಂದು ಹಾಕಿದಂಗಂತ. ಸೊ ಹಾಗಾಗಿ ನಾವು ಕೇಳೋದ್ರ ಮುಖಾಂತರವಾಗಿ, ಓದೋದ್ರ ಮುಖಾಂತರವಾಗಿ, ಇನ್ಯಾವುದೋ ಮುಖಾಂತರವಾಗಿ ಅಂತೂ ಕೂಡ ನಾವು ಒಟ್ಟಾರೆ ಯಾವುದೇ ಮೂಲಗಳಿಂದನೂ ಕೂಡ ಆ ಒಳಗಡೆ ಇರ್ತಕ್ಕಂತಹ ಆತ್ಮನನ್ನ ತೊಳೆತೇ ಇರಬೇಕು. ಮತ್ತೆ ಹಂಗಂದ್ರೆ ಆತ್ಮ ಗಲೀಜಾಗಿರ ಅಂತ ಅನ್ಕೋಬೇಡಿ. ಗಲೀಜಾಗಿರ್ತಕ್ಕಂತಹದ್ದು ವಿಜ್ಞಾನಮಯ ಕೋಶ. ಆತ್ಮ ಗಲೀಜಾಗಲ್ಲ. ಆತ್ಮನ ಮೇಲೆ ಅದು ಕವರ್ ಮಾಡಿರ್ತದಲ್ವಾ, ಆ ಕವರನ್ನ ಈ ಶ್ರವಣ ಅಂತಕ್ಕಂಥದ್ದು, ಶಾಸ್ತ್ರದ ಚಿಂತನೆ ಅಂತಕ್ಕಂಥದ್ದು ಏನ್ ಮಾಡುತ್ತೆ ಅಂದ್ರೆ ಪಕ್ಕಕ್ಕೆ ಸರಿಸುತ್ತೆ. ಪಕ್ಕಕ್ಕೆ ಸರಿಸಿದಾಗ ಅವಾಗ ಆನಂದ ಆಗತ್ತೆ ನೋಡ್ರಿ. ಬಹಳ ಸೂಕ್ಷ್ಮದ ಸಬ್ಜೆಕ್ಟ್ ಇದು. ಪಕ್ಕಕ್ಕೆ ಸರಿಸಿದಾಗ ಆಗ ಆನಂದ ಆಗತ್ತೆ ನೋಡಿ. ಅದು ಆನಂದ ಅಂತಕ್ಕಂಥದ್ದು ಆ ಮೂಮೆಂಟ್ ಅಲ್ಲಿ ಆತ್ಮಾನಂದ ಅಂತ ಅನಿಸ್ತರನು ಕೂಡ, ಆದ್ರೆ ಆತ್ಮಾನಂದದ ಫೀಲ್ ಆಗ್ತಕ್ಕಂಥದ್ದು ಜೀವನಿಗೆ. ಅದು ಒಂದು ಜ್ಞಾನದ ಸಂಸ್ಕಾರ. ಅದು ಯಾಕಂತಂದ್ರೆ ಆತ್ಮ ಯಾವಾಗಲೂ ಕೂಡ ಅವನು ಶುದ್ಧನಾಗಿರ್ತಕ್ಕಂಥವ್ನು, ಯಾವಾಗಲೂ ಕೂಡ ಆನಂದ ಸ್ವರೂಪ ಆಗಿರ್ತಕ್ಕಂಥದ್ದು. ಅದಕ್ಕೇನು ವ್ಯತ್ಯಾಸ ಇಲ್ಲ ಅದಕ್ಕ. ಶಾಸ್ತ್ರ ಕೇಳಿ ಆನಂದ ಆಯ್ತು ಅಂತ ಹೇಳ್ತನಲ್ಲ, ಅವಾಗ ಅಂದ್ರೆ ಜೀವನಿಗೆ ಹೆಂಗ ಹೊರಗಿನಿಂದ ಒಂದು ಜ್ಞಾನ ಸಿಕ್ಕಾಗ ಹೆಂಗ ಆನಂದ ಆಗುತ್ತೋ ಹಾಗೆ ಶಾಸ್ತ್ರದಿಂದ ಸಿಕ್ಕಿರ್ತಕ್ಕಂತಹದ್ದು ಆತ್ಮಾನಂದದ ಜ್ಞಾನ ಆಗತ್ತೆ. ಅದನ್ನ ಇಲ್ಲಿ ಅರಿವು ಅಂತ ಅರ್ಥ ಮಾಡಿದ್ದಾರೆ, ತಿಳಿವು ಅಂತ. ಆ ತಿಳಿವು ಏನಾಗಬೇಕು, ಅದು ಸ್ವಲ್ಪ 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 ಜಾಗೃತ ಅಂದ್ರೆ ಹೆಚ್ಚು 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 ಆಗ್ತಾ ಬರಬೇಕು. ಸೊ ಇದನ್ನ ನಾವು ಸಾಧನ ಅಂತ ಕರಿತೀವಿ. ಈ ಅದ್ವೈತ ವೇದಾಂತದಲ್ಲಿ ಸಾಧನೆ ಅಂತಂದ್ರೆ ಇಷ್ಟೇನೆ, ಉಳಿದದ್ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಈ ಆತ್ಮಜ್ಞಾನದ ಆನಂದವನ್ನ ಸ್ವಲ್ಪ 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 ಜಾಸ್ತಿ ಮಾಡ್ತಾ ಹೋಗ್ಬೇಕು, ಜಾಸ್ತಿ ಮಾಡ್ತಾ ಹೋಗ್ಬೇಕು, ಜಾಸ್ತಿ ಮಾಡ್ತಾ ಹೋಗ್ಬೇಕು. ಇದನ್ನು ಜಾಸ್ತಿ ಮಾಡ್ತಾ ಜಾಸ್ತಿ ಮಾಡ್ತಾ ಜಾಸ್ತಿ ಮಾಡ್ತಾ ಅವಾಗ ಅನಾತ್ಮದ ಯೋಚನೆಗಳು, ಅನಾತ್ಮದ ಚಿಂತನೆಗಳು, ಅನಾತ್ಮದ ಮಾತುಗಳು ಕಡಿಮೆ ಆಗ್ತಾ ಬರ್ತವೆ. ಯಾಕೆ ಸಂಸಾರಿಗಳ ಜೊತೆಗೆ ಅಂದ್ರೆ, ಸಂಸಾರಿಗಳಂದ್ರೆ ಬರೀ ಬಾಹ್ಯವಾಗಿರ್ತಕ್ಕಂಥದ್ದನ್ನ ಮಾತನಾಡ್ತಕ್ಕಂಥವ್ರಿಗೆ ಸಂಸಾರಿಗಳು ಅಂತ ಕರೆದ್ ನಾನು. ಯಾಕೆ ಅವ್ರ ಜೊತೆಗೆ ಈ ಆತ್ಮ ಚಿಂತನೆ ಇರ್ತಕ್ಕಂಥವ್ರು ಮಾತು ನಿಲ್ಲಿಸ್ಬೇಕಂತಂದ್ರೆ, ಅವರು ಪುನಃ ಮಾತಾಡಿ ಮಾತಾಡಿ ಮತ್ತೆ ನಮ್ಮ ಮನಸ್ಸನ್ನ ಗಲೀಜು ಮಾಡಿಬಿಡ್ತಾರ. ಒಂದಿಷ್ಟು ಶಾಸ್ತ್ರದಿಂದ ಸ್ವಚ್ಛ ಆಗಿರ್ತದ, ಮತ್ತೆ ಗಲೀಜು ಮಾಡಿಬಿಡ್ತಾರ. ಅದಕ್ಕೆ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥವನು ಬಹಳ ಕೇರ್ಫುಲ್ ಆಗಿರ್ಬೇಕು. ಅನಗತ್ಯವಾಗಿ ಸಂಸಾರವನ್ನ ಮಾತನಾಡ್ತಕ್ಕಂತಹ ಸಂಘದಿಂದ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಇವ್ರ ಜೊತೆಗೆ ಜಾಸ್ತಿ ಸಂಘ ಮಾಡಬೇಕು. ಯಾರೋ ಆತ್ಮಚಿಂತನೆಯನ್ನ ಮಾಡ್ತಾರೆ, ಇವ್ರ ಜೊತೆಗೆ ಜಾಸ್ತಿ ಸಂಘ ಮಾಡಬೇಕು, ಇವ್ರ ಜೊತೆಗೆ ಮಾತನಾಡಬೇಕು. ಪರಸ್ಪರಂ ಭಾವಯಂತಹ ಅಂತ ಪಂಚದಶಿಯಲ್ಲಿ ಒಬ್ರಿಗೊಬ್ರು ಮಾತಾಡಿಕೊಳ್ಳೋದು ಮಾಡಬೇಕು. ಹೀಗೆ ಇದು ತಪಸ್ಸು ಅಥವಾ ಇದನ್ನೇ ಸಾಧನೆ. ಕೇಳ್ತಾ ಇದ್ರಲ್ಲ ಯಾರಾದರೂ? ವಿಜ್ಞಾನ ಅಂತಂದ್ರೆ ಏನಂತ ಕೇಳ್ತಾ ಇದ್ಲ್ವಾ? ಇದೇ ನೋಡ್ರಿ ವಿಜ್ಞಾನ. ಏನಾದರೂ ಸಾಧನೆ ಮಾಡಕ್ ಹೇಳ್ರಿ ಅಂತ ಕೆಲವೊಬ್ರು ಮೆನ್ಷನ್ ಮಾಡ್ತಾರಲ್ಲ, ಇದೇ ನೋಡ್ರಿ ಸಾಧನೆ ಮಾಡ್ಬೇಕಾಗಿರೋದು.
ನಿರಂತರವಾಗಿ ಇದನ್ನ ಕೇಳೋದು, ಓದೋದು, ಇದನ್ನ ಮಾತಾಡೋದು, ಇದನ್ನ ಚಿಂತನೆ ಮಾಡೋದು, ಅನಗತ್ಯವಾಗಿ ಮನಸ್ಸನ್ನ ಗಲೀಜ್ ಮಾಡ್ತಕ್ಕಂಥವ್ರ ಜೊತೆಗೆ ಅವಾಯ್ಡ್ ಮಾಡಬೇಕು. ಇದು ಅತ್ಯಂತ ಅವಶ್ಯ. ಯಾರು ಜಿಜ್ಞಾಸಿದನ ಅವನಿಗೆ. ಸೊ ಹೀಗೆ ಮಾಡ್ತಾ 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 ಏನಾಗ್ತಾ ಬರ್ತದೆ ಅಂತಂದ್ರೆ ನಿಧಾನವಾಗಿ 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 ಹೆಂಗ ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡೋದಿಲ್ವೋ ಅದರ ಬಗ್ಗೆ ಆಸಕ್ತಿ ಹೊರಟೋಗುತ್ತೋ ಹಾಗೆ ಈ ಅನಾತ್ಮದ ಬಗ್ಗೆ ನಾವು ಯೋಚನೆ ಮಾಡೋದು ಬಿಡ್ತಾ ಬಂದ್ವಿ ಅಂತಂದ್ರೆ ಅವಾಗ ಗೊತ್ತಾಗದಂತೆ 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 ಗಲೀಜ್ ಕ್ಲೀನ್ ಆಗ್ತಾ ಬರ್ತದೆ, ಹೊರಟೋಗ್ತಾ ಬರ್ತದೆ ಅದು. ಸೊ ಇದು ಸಮ್ಯಕ್ ಜ್ಞಾನ. ಈ ಸಮ್ಯಕ್ ಜ್ಞಾನವನ್ನ ಯಾವಾಗ ನಾವು ಬೆಳೆಸ್ತಾ ಬರ್ತೀವಿ ಅವಾಗ ಈ ಅಹಂಕಾರಾದಿಗಳು ಎಲ್ಲವೂ ಕೂಡ ಅನಾತ್ಮ ವಸ್ತುಗಳು ತನ್ನಿಂದ ತಾನೇ ಅವು ಅನಾತ್ಮ ಅಂತ ತಿಳಿದಾಗ ಯಾಕೆ ಅವಕ್ಕೆ ನಾವು ಇಷ್ಟಪಡ್ತೀವಿ. ಈಗ ಡೂಪ್ಲಿಕೇಟ್ ಚಿನ್ನ ಅಂತ ಹೇಳಿ ಗೊತ್ತಾದ್ಮೇಲೆ ಅದನ್ನ ತಗೊಂಡೋಗಿ ಬೀರಲ್ಲಿ ಇಡ್ತೀವ, ಒಳಗಡೆ ಲಾಕ್ ಮಾಡಿಬಿಟ್ಟು ಇಡಂಗಿಲ್ಲ. ಯಾಕಂತಂದ್ರೆ ಮೊದಲು ಏನಾಗಿತ್ತು ಅಂದ್ರೆ ಅದು ಚಿನ್ನ ತಿಳ್ಕೊಂಡ್ ಬಿಟ್ಟಿದ್ವಿ, ಹಾಗಾಗಿ ಅದನ್ನ ಬಹಳ ಸುರಕ್ಷಿತವಾಗಿರ್ತಕ್ಕಂಥ ಜಾಗದಲ್ಲಿ ಇಡ್ತಿದ್ವಿ. ಯಾವಾಗ ಅದು ಡೂಪ್ಲಿಕೇಟ್ ಅಂತ ಗೊತ್ತಾಯ್ತು ಅವಾಗ ಅದನ್ನ ಹೆಂಗೆ ಇಡದಿಲ್ವೋ ಹಾಗೆ ಇದೆಲ್ಲ ಸತ್ಯ ಅಂತಕ್ಕಂಥದ್ದಿರುವಾಗ ಸರಿ ಇತ್ತು. ಯಾವಾಗ ಇದರಲ್ಲಿ ನಿಜವಾಗಿರ್ತಕ್ಕಂಥದ್ದು ಸತ್ಯತ್ವ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಆಗ ಔಟ್ರ ಮೇಲೆ ತನ್ನಿಂದ ತಾನೇ ಅನಾದರಣೆ ಬರ್ತದೆ, ಶಾಸ್ತ್ರದ ಮೇಲೆ ಹೆಚ್ಚು 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 ಸೊ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಹೀಗೆ ವ್ಯಾಲ್ಯೂ ಬರ್ತಾ 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 ಮನುಷ್ಯ ತನ್ನಿಂದ ತಾನೇ ಈ ಅಧ್ಯಾತ್ಮದಲ್ಲಿ ಪ್ರಗತಿಯನ್ನ ಪಡಿತೇನೆ. ಇದು ಸಮ್ಯಕ್ ಜ್ಞಾನ. ಈ ಸಮ್ಯಕ್ ಜ್ಞಾನವನ್ನ ಕೊಟ್ಟು ಈ ಅನಾದರಣೆ ಅಂದ್ರೆ ಅದನ್ನ ನಿರಾಕರಣೆ ಮಾಡತಕ್ಕಂತಹ ಶ್ಲೋಕದಿಂದ ಈ ವಿಜ್ಞಾನಮಯ ಕೋಶದ ವಿಚಾರವನ್ನ ಶಂಕರರು ಮುಗಿಸ್ತಾ ಇದ್ದಾರೆ. ಅಥೋ ನಾಯಂ ಪರಾತ್ಮ ಸ್ಯಾತ್ ವಿಜ್ಞಾನಮಯ ಶಬ್ದಭಾಗ್ ವಿಕಾರಿತ್ವಾತ್ ಜಡತ್ವಾಚ್ಚ ಪರಿಚ್ಛಿನ್ನತ್ವ ಹೇತುತಃ ದೃಶ್ಯತ್ವಾದ್ ವ್ಯಭಿಚಾರಿತ್ವಾನ್ ಅನಿತ್ಯೋ ನಿತ್ಯ ಇಷ್ಯತೆ. ಅತಃ ನ ಅಯಂ ಪರಾತ್ಮ ಸ್ಯಾತ್ ವಿಜ್ಞಾನಮಯ ಶಬ್ದ ಭಾಕ್ ಅಂತ ಹೇಳ್ತಾರೆ ಅವರು. ಈ ಯಾವುದನ್ನ ನಾವು ವಿಜ್ಞಾನಮಯ ಕೋಶ ಅಂತ ಕರಿತೀವಿ ಇದನ್ನ ತಿಳ್ಕೊಳ್ಬೇಕು. ಇದು ನ ಆತ್ಮ, ಅತಃ ನ ಆತ್ಮ, ಇದು ಆತ್ಮ ಆಗೋದಿಲ್ಲ. ಪರಾತ್ಮ ಅಂದ್ರೆ ಪರಮಾತ್ಮ ಆಗೋದಿಲ್ಲ. ಯಾಕೆ ಈ ವಿಜ್ಞಾನಮಯ ಕೋಶ ಪರಮಾತ್ಮ ಆಗೋದಿಲ್ಲ ಅಂತಂದ್ರೆ ಇದರಲ್ಲಿ ದೋಷ ತೋರಿಸ್ತಿದ್ದಾರೆ. ಮೊದಲನೇದು ವಿಕಾರಿತ್ವ, ಎರಡನೇದು ಜಡತ್ವ, ಮೂರನೇದು ಪರಿಚ್ಛಿನ್ನತ್ವ, ನಾಲ್ಕನೇದು ದೃಶ್ಯತ್ವ, ಐದನೇದು ವ್ಯಭಿಚಾರತ್ವ. ಇಷ್ಟು ಗುಣಗಳನ್ನ ತೋರಿಸಿ ಈ ಎಲ್ಲಾ ಗುಣಗಳು ಆತ್ಮನಿಗೆ ವಿರುದ್ಧವಾಗಿರ್ತಕ್ಕಂತಹ ಗುಣಗಳು. ಮೊದಲನೇದೇನು ವಿಕಾರಿತ್ವ ಅಂದ್ರೆ ವಿಕಾರ ಅಂತಂದ್ರೆ ಒಂದ್ಸಲ ಒಂದು ನಿಶ್ಚಯ ಮಾಡುತ್ತಾ ಮತ್ತೆ ಇನ್ನೊಂದ್ಸಲಕ್ಕೆ ಇನ್ನೊಂದು ನಿಶ್ಚಯ ಮಾಡುತ್ತಾ. ಹೀಗೆ ತನ್ನ ತನ್ನ ನಿಶ್ಚಯವನ್ನ ಸದಾ ಬದಲಾವಣೆ ಮಾಡಿಕೊಳ್ತಿರ್ತದೆ ಬುದ್ಧಿ. ಹಾಗಾಗಿ ಅದು ವಿಕಾರಿ ಅಂತ. ಮತ್ತು ಜಡ ಅಂತ ಕರೀತಾರೆ ಅವರು. ಜಡ ಅಂತಂದ್ರೆ ಅರ್ಥ ಏನಂತಂದ್ರೆ ಅದು ಎಲ್ಲಾ ಸಮಯದಲ್ಲಿ ಆಕ್ಟಿವ್ ಇರಂಗಿಲ್ಲ. ಈಗ ನೋಡಿ, ಈ ಮಕ್ಕಳಾಗಿರುವಾಗ 3-4 ತಿಂಗಳ 4-5 ತಿಂಗಳದ ಮಗುವಾಗಿರುವಾಗ ಅವಾಗ ಇನ್ನರ್ ಬುದ್ಧಿ ಇರ್ತದೆ, ಆದ್ರೆ ಏನಾಗಿರ್ತದೆ ಅದು ಜಡಾಗಿರ್ತದೆ. ನಾವ್ ಹೇಳ್ತೀವಲ್ವ, ಮಗುಗೆ ಬುದ್ಧಿ ಇನ್ನು ಬೆಳವಣಿಗೆ ಆಗಿಲ್ಲ ಅಂತೀವಿ. ಯಾಕೆ ಬುದ್ಧಿ ಬೆಳವಣಿಗೆ ಆಗಿಲ್ಲ ಅಂತಂದ್ರೆ ಏನ್ ಅರ್ಥ? ಅದು ಬುದ್ಧಿ ಇದೆ ಬೆಳವಣಿಗೆ ಆಗಿಲ್ಲ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಒಮ್ಮೆ ಕಾಣಿಸ್ಕೊಳ್ತದೆ, ಒಮ್ಮೆ ಕಾಣಿಸ್ಕೊಳ್ಳೋದಿಲ್ಲ ಇರ್ತದೆ. ಅಲ್ಲೇನಾಗಿದೆ ಮಕ್ಕಳಲ್ಲಿ ಜಡ ಆಗಿದೆ. ಆಮೇಲೆ ದೊಡ್ಡವರಾಗುತ್ತೆ ಬೆಳೀತದ. ಹೀಗೆ ಒಂದೇ ಸಮಯ ಇರಂಗಿಲ್ಲ ಅದು. ಮತ್ತೆ ನಿದ್ದೆಯಲ್ಲಿ ಅವಾಗಲೂ ಕೂಡ ಜಡ ಆಗಿ ಬಿಡ್ತದ, ಮೂರ್ಛೆಯಲ್ಲಿ ಅವಾಗಲೂ ಕೂಡ ಜಡ ಆಗಿ ಬಿಡ್ತದ. ಹೀಗೆ ಅನೇಕ ಕಡೆ ಅದನ್ನ ನಾವು ನೋಡಿದಾಗ
ಅದು ಸದಾ ಚೇತನವಾಗಿ ಇರ್ತಕ್ಕಂಥದ್ದಲ್ಲ, ಅದು ಜಡವಾಗಿರ್ತಕ್ಕಂಥದ್ದು ಕೂಡ ಕಾಣಿಸ್ತದೆ. ಮತ್ತೆ ಪರಿಚ್ಛಿನ್ನ ಅಂತಂದ್ರೆ ಒಂದು ಲಿಮಿಟ್ ಆಗಿರ್ತಕ್ಕಂಥದ್ದು ಜ್ಞಾನ ಅನ್ನೋದು. ವಿಜ್ಞಾನಮಯ ಕುಶಲಗಳಿಗೆ ಎಲ್ಲ ಜ್ಞಾನ ಇದೆ ಅಂತ ಅರ್ಥ ಆಗಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಕೆಲವೊಂದು, ಅಂದ್ರೆ ಏನದು ಲಿಮಿಟ್ ಆಯ್ತು ಅಂತ ಅರ್ಥ. ಹಾಗಾಗಿ ಅದನ್ನ ಪರಿಪೂರ್ಣವಾಗಿರ್ತಕ್ಕಂತಹ ಪರಮಾತ್ಮನ ಜ್ಞಾನದಷ್ಟು ಅಪೋಸಿಟ್ ಆಗಿರ್ತಕ್ಕಂಥದ್ದು ಅದು ಅಪರಿಚ್ಛಿನ್ನ, ಇದು ಪರಿಚ್ಛಿನ್ನ. ಇದು ಹಾಗಾಗಿ ಇದು ಆತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಿಚ್ಛಿನ್ನತ್ವ ಹೇತುತ ಅಂದ್ರೆ ಕಾರಣ ಅಂತ ಹೇಳ್ತಾರೆ ಅವರು. ಕಾರಣ ಅಂತಂದ್ರೆ ಸೊ ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಏನಂದ್ರೆ, ಅದು ಇಂದ್ರಿಯಗಳು ಆಕ್ಟಿವ್ ಆಗಿದ್ದಾಗ ಮಾತ್ರ ಅದು ತನ್ನನ್ನು ತಾನು ಐಡೆಂಟಿಟಿ ಮಾಡಿಕೊಳ್ತದೆ. ಇಂದ್ರಿಯಗಳು ನ್ಯೂಸ್ ಕೊಡದೆ ಹೋಗ್ಬಿಟ್ರೆ ಅದಕ್ಕೇನು ಗೊತ್ತಾಗಲ್ಲ ಅದಕ್ಕೆ. ಹಾಗಾಗಿ ನಾವು ಇಂದ್ರಿಯಗಳಿಂದ ಗುರುತಿಸ್ಬೋದು ಅದನ್ನ. ಇಂದ್ರಿಯಗಳು ಆಕ್ಟಿವ್ ಆಗಿದ್ದಾಗ ಕಾಣಿಸ್ಕೊಳ್ತದೆ. ಮತ್ತೆ ಇಂದ್ರಿಯಗಳು ಸುದ್ದಿಯನ್ನು ಕೊಡದೆ ಹೋದಾಗ ಅದಕ್ಕೇನು ಗೊತ್ತಾಗೋದಿಲ್ಲ ಅದಕ್ಕೆ. ಅಂದ್ರೆ ಡೈರೆಕ್ಟ್ ನಾಲೆಡ್ಜ್ ಇಲ್ಲ, ಅದು ಇಂಡೈರೆಕ್ಟ್ ನಾಲೆಡ್ಜ್ ಅದ ಅದಕ್ಕೆ. ನೇರವಾಗಿ ವಿತೌಟ್ ಇಂದ್ರಿಯಗಳ ಮುಖಾಂತರ ಹೋಗಿ ನಾಲೆಡ್ಜ್ ಅನ್ನ ಗ್ರಹಿಸುವಷ್ಟು ಕೆಪಾಸಿಟಿ ಇಲ್ಲ ನಮ್ಮ ಬುದ್ಧಿಗೆ. ಆದ್ರೆ ಆತ್ಮ ಇದನ್ನಲ್ಲ, ಅವನಿಗೆ ಡೈರೆಕ್ಟ್ ನಾಲೆಡ್ಜ್ ಅಂತ ಕರಿತೀವಿ ಅದನ್ನ. ಅವನಿಗೆ ಇಂದ್ರಿಯಗಳು ಬೇಕಾಗಿಲ್ಲ. ಸೊ ಆ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಇಲ್ಲಿ ಪರಿಚ್ಛಿನ್ನತ್ವ ಕಾಣಿಸ್ತಾ ಇದೆ. ಇನ್ನು ದೃಶ್ಯತ್ವಾತ್ ಅಂತಂದ್ರೆ ಇದು ಸಮ್ಟೈಮ್ ಕಾಣಿಸ್ಕೊಳ್ತದೆ, ಸಮ್ಟೈಮ್ ಕಾಣಿಸ್ಕೊಳ್ಳೋದಿಲ್ಲ. ದೃಶ್ಯ ಅಂದ್ರೆ ಕಾಣಿಸ್ಕೊಳ್ಳೋದಂತ. ಒಮ್ಮೆ ಗೋಚರ ಆಗುತ್ತೆ ಬುದ್ಧಿ, ಒಮ್ಮೊಮ್ಮೆ ಮಂದಾಗಿ ಬಿಡ್ತದ. ಈಗ ಯಾವುದೇ ನೀವು ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ನೋಡಿ, ನಿಮ್ಮ ಅಟ್ಯಾಚ್ಮೆಂಟ್ ಇರ್ತಕ್ಕಂತಹ ನಿಮ್ಮ ವ್ಯವಹಾರದಲ್ಲಿ ಬುದ್ಧಿ ಕೆಲಸ ಮಾಡಂಗಿಲ್ಲ. ಅವಾಗ ಇನ್ನೊಬ್ಬರು ಬೇಕಾಗತ್ತೆ ನಿಮ್ಗೆ ಹೇಳಲಿಕ್ಕೆ. ಇನ್ನೊಬ್ಬರ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ನಿರ್ಣಯ ಕೊಡ್ತಿರ್ತಾರೆ. ಆದ್ರೆ ನಮ್ಮ ವಿಷಯಕ್ಕೆ ಬಂದಗಳಿಗೆ ನಾವು ನಿರ್ಣಯ ಕೊಡಕ್ಕ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವಾಗ ತನ್ನಿಂದ ತಾನೇ ಅದು ಮಂದಾಗಿ ಬಿಡ್ತದೆ. ಅದು ಮಂದ ಅಂತಕ್ಕಂಥದ್ದು ಅದೃಶ್ಯ, ಮತ್ತೆ ಕಾಣಿಸ್ಕೊಡ್ತಕ್ಕಂಥದ್ದು ದೃಶ್ಯ ಅಂತ. ಹೀಗೆ ಇನ್ನೊಂದು ರೀತಿಯಿಂದ ಜಾಗೃತದಲ್ಲಿ ದೃಶ್ಯ ರೂಪದಲ್ಲಿ ಇರ್ತದೆ, ಸ್ವಪ್ನದಲ್ಲಿ ದೃಶ್ಯ ರೂಪದಲ್ಲಿ ಇರ್ತದೆ, ಸುಷುಪ್ತಿಯಲ್ಲಿ ಅದೃಶ್ಯವಾಗ್ತದೆ. ಮತ್ತೆ ವ್ಯಭಿಚಾರಿತ್ವ ಅಂತಂದ್ರೆ ಒಂದಾದ್ಮೇಲೆ ಒಂದು ವಿಷಯಾಂತರವನ್ನು ಮಾಡ್ಕೊಂತ ಹೋಗ್ತದ. ಒಂದ್ಸಲ ಇದು ಸರಿ ಅಂತದ, ಮತ್ತಿನ್ನೊಂದ್ಸಲಕ್ಕೆ ಇನ್ನೊಂದು ಸರಿ ಅಂತದ, ಇನ್ನೊಂದ್ಸಲಕ್ಕೆ ಇನ್ನೊಂದು ಸರಿ ಅಂತದ. ಇಟ್ಸ್ ಕಾಲ್ಡ್ ವ್ಯಭಿಚಾರ. ವ್ಯಭಿಚಾರ ಅಂದ್ರೆ ತನ್ನ ವಸ್ತುವಿನಿಂದ ಬಿಟ್ಟು ಇನ್ನೊಂದು ವಸ್ತುವಿನ ಜೊತೆಗೆ ಸೇರ್ತಕ್ಕಂಥದ್ದು ವ್ಯಭಿಚಾರಿತ್ವ. ಹಾಗೆ ಯಾವಾಗಲೂ ಕೂಡ ಇದು ಬುದ್ಧಿ ಒಂದು ಜ್ಞಾನ ಇನ್ನೊಂದು ದೇಶ ಕಾಲಕ್ಕೆ ಅನುಗುಣವಾಗಿ ಮತ್ತೊಂದು ಜ್ಞಾನ ಚೇಂಜ್ ಆಗ್ತಿರ್ತದೆ. ಒಂದು 10 ವರ್ಷದಿಂದ ಇರ್ತಕ್ಕಂಥ ವಿಚಾರಧಾರೆ ಇವಾಗಿಲ್ಲ. ಮದುವೆ ಪೂರ್ವದಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳು ಮದುವೆ ಆದ್ಮೇಲೆ ಇರಂಗಿಲ್ಲ, ಬದಲಾವಣೆ ಆಗ್ತಾ ಹೋಗ್ತವ. ಮತ್ತೆ ವಯಸ್ಸಾಗುತ್ತಾ ಬದಲಾವಣೆ ಆಗ್ತಾವ. ಇನ್ನೇನಾದ್ರೂ ಏರುಪೇರಾದ್ರೂ ಬದಲಾವಣೆ ಆಗ್ತಾವ. ಮೊದಲು ಚೆನ್ನಾಗಿದ್ರಲ್ರಿ ಅಂತಂದ್ರೆ, ಹೌದು ಮೊದಲು ಚೆನ್ನಾಗಿದ್ದಿ, ಈಗ ಚೆನ್ನಾಗಿಲ್ಲ ಅಂತ ನಾನೇ ಹೇಳ್ತಿರ್ತೀನಿ. ಹೀಗೆ ಯಾವುದು ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪಃ ಪ್ರವಿಶಂತಿ ಯದ್ವತು ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಶಶಾಂತಿಂ ಆಪ್ನೋತಿನ ಕಾಮಕಾಮಿ ಅಂತ ಏನೊಂದು ಜ್ಞಾನಿಯ ಲಕ್ಷಣ ಇದೆಯೋ ಅಂತಹ ಲಕ್ಷಣ ಈ ನಮ್ಮಲ್ಲಿಲ್ಲ. ಯಾಕಂತಂದ್ರೆ ನಾವು ಅದನ್ನ ಕ್ರಾಸ್ ಮಾಡಿಲ್ಲ. ಗಲೀಜು ಈ ಪರಿಮಿತಿಯಾಗಿರ್ತಕ್ಕಂತಹ ಬುದ್ಧಿಮಯ ಕೋಶದಲ್ಲಿದ್ದೀವಿ. ಹಾಗಾಗಿ ಈ ಮತ್ತೆ ನಿತ್ಯವಾಗಿರ್ತಕ್ಕಂಥದ್ದಲ್ಲ. ಈ ರೀತಿಯಾಗಿರ್ತಕ್ಕಂತಹ ಗುಣಗಳನ್ನ ಹೊಂದಿರತಕ್ಕಂತಹದ್ದು ಇದು ವಿಜ್ಞಾನಮಯ ಕೋಶ. ಅನಿತ್ಯತ್ವ ಇದೆ, ವ್ಯಭಿಚಾರತ್ವ ಇದೆ, ದೃಶ್ಯತ್ವ ಇದೆ, ಪರಿಚ್ಛಿನ್ನ ಇದೆ, ಜಡತ್ವ ಇದೆ, ವಿಕಾರತ್ವ ಇದೆ. ಒಟ್ಟು 6 ಗುಣ ತೋರಿಸಿದ್ದಾರೆ ಇದರಲ್ಲಿ.
ಈ 6 ಗುಣಗಳನ್ನ ನಾವು ಆಲ್ರೆಡಿ ಬೇಕಾದ ಕಡೆ ಸುಮಾರು ಕಡೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇನ್ನೇನಾದ್ರೂ ಅದ್ರ ಬಗ್ಗೆ ನಿಮಗೆ ಇನ್ನೊಂದು ಸ್ವಲ್ಪ ಡಿಟೇಲ್ ಮಾಹಿತಿ ಬೇಕು ಅನ್ನಂಗಿತ್ತು ಅಂದ್ರೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ನಾಳೆ ಕ್ಲಾಸಲ್ಲಿ ನೀವೇನಾದರೂ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ವಿಕಾರ ಅಂದ್ರೇನು, ಜಡ ಅಂದ್ರೇನು, ಪರಿಚ್ಛಿನ್ನ ಅಂದ್ರೇನು ಇನ್ನೊಂದು ಸ್ವಲ್ಪ ಮೋರ್ ಎಕ್ಸ್ಪ್ಲೇನ್ ಮಾಡ್ರಿ ಅಂತಂದ್ರೆ ಹೇಳ್ತೀನಿ. ಸೊ ಇಲ್ಲಂತಂದ್ರೆ ಸೊ ನೆಕ್ಸ್ಟ್ ನಾವು ಆನಂದಮಯ ಕೋಶಕ್ಕೆ ಹೋಗ್ಬೋದು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್.